ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳಿದ ನಟಿ ಶುಭಾ ಪೂಂಜಾ. ಮದುವೆಯಾಗಿ ಕೇವಲ 4 ವರ್ಷಗಳು, ಇಷ್ಟೆಲ್ಲಾಗಲೇ ಮುರಿದು ಬಿದ್ದ ವೈವಾಹಿಕ ಬದುಕು. ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸ್ಯಾಂಡಲ್ವುಡ್ ನಟಿ. ಕೌಟುಂಬಿಕ ನ್ಯಾಯಾಲಯಕ್ಕೆ ನಟಿ ಶುಭಾ ಪೂಂಜಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪರಸ್ಪರ ಒಪ್ಪಿಗೆಯ ಮೇರೆಗೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದಂಪತಿ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಮಂತ್ ಬಿಲ್ಲವ ಎಂಬುವರನ್ನ ಶುಭಾ ಪೂಂಜಾ ಮದುವೆಯಾಗಿದ್ರು. ಉಡುಪಿ ಮೂಲದ ಉದ್ಯಮಿಯಾಗಿದ್ರು. ಆದ್ರೀಗ ಏಕಾಏಕಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬಗ್ಗೆನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಮಂಗಳ ಇದ್ದಾರೆ. ಮಂಗಳ, ದಾಂಪತ್ಯ ಜೀವನಕ್ಕೆ ನಟಿ ಶುಭಾ ಪೂಂಜಾ ಗುಡ್ ಬೈ ಹೇಳ್ತಿದ್ದಾರಾ? ಏನ್ ಮಾಹಿತಿ ಸಿಗ್ತದೆ? ಅಫ್ಕೋರ್ಸ್ ಶಕುಂತಲಾ, ನಟಿ ಶುಭಾ ಪೂಂಜಾ ಮತ್ತೆ ಸುಮಂತ್ ಬಿಲ್ಲವ ಅವರು 2022 ಜನವರಿಯಲ್ಲಿ ಮದ್ವೆ ಆಗಿದ್ರು. ಸೊ 4 ವರ್ಷಗಳಾಯ್ತು ಅವರು ಮದ್ವೆ ಆಗಿ. ತುಂಬಾ ಅನ್ಯೋನ್ಯವಾಗಿದ್ರು. ಎಲ್ಲೇ ಅವರು ಸಂದರ್ಶನಗಳನ್ನ ಕೊಡ್ಲಿ, ಅವರ ಪತಿ ಸುಮಂತ್ ಬಿಲ್ಲವ ತುಂಬಾನೇ ಅಂದ್ರೆ ನಾವು ತುಂಬಾ ಚೆನ್ನಾಗಿರ್ತೀವಿ, ಅವರು ನನ್ನ ಒಂದು ಕೆಲ್ಸಕ್ಕಾಗಿರ್ಬೋದು ಮತ್ತೆ ನನ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅನ್ನೋ ಒಂದು ಮಾತನ್ನೇ ಶುಭಾ ಪೂಂಜಾ ಅವರು ಯಾವಾಗ್ಲೂ ಸಹ ಹೇಳ್ತಾ ಇದ್ರು. ಸೊ ಆದ್ರೆ ಈಗ ಏನಾಯ್ತೋ ಗೊತ್ತಿಲ್ಲ, ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ, ಇಬ್ಬರ ಜೀವನದಲ್ಲಿ ಬಿರುಕು ಮೂಡಿದೆ ಅನ್ನೋ ಒಂದು ಸುದ್ದಿ ಈಗ ಹೊರಬಿದ್ದಿರುವಂತದ್ದು. ಅಂದ್ರೆ ಇಬ್ರು ಪರಸ್ಪರ ಒಪ್ಪಿಗೆ ಮೇರೆಗೆನೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತದ್ದು ವಿಚ್ಛೇದನಕ್ಕಾಗಿ. ಸೊ ಇವತ್ತು ವಿಚಾರಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಪರಸ್ಪರ ಒಪ್ಪಿಗೆ ಮೇರೆಗೆ ಅವರಿಗೂ ಅರ್ಜಿ ಸಲ್ಲಿಸೋ ಕಾರಣಕ್ಕೆ ಕೋರ್ಟ್ ಆದಷ್ಟು ಬೇಗ ಅವ್ರಿಗೆ ಡಿವೋರ್ಸ್ ಕೊಡ್ಬೋದು ಅಂತ ಅನ್ಸುತ್ತೆ. ಒಟ್ನಲ್ಲಿ ನಟಿ ಶುಭಾ ಪೂಂಜಾ ಅವರ ಬಾಳಲ್ಲಿ ಈಗ ಒಂದ್ ರೀತಿ ಬಿರುಗಾಳಿ ಎದ್ದಿದೆ ಅಂತಾನೆ ಹೇಳ್ಬೋದು ಶಕುಂತಲಾ. ಆದ್ರೆ ಇದಕ್ಕೆ ಕಾರಣ ಏನು ಅಂತ ತಿಳಿಸ್ಬೋದಿಲ್ಲ. ಸುಮಂತ್ ಅವರನ್ನ ಮತ್ತೆ ಶುಭಾ ಪೂಂಜಾ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಇದಕ್ಕೆಲ್ಲ ಆನ್ಸರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏನೋ ಅವ್ರಿಗೆ ಅಂದ್ರೆ ವೈಯಕ್ತಿಕ ಕಾರಣಗಳು ಸಾಕಷ್ಟು ಇರುತ್ತೆ. ಸೊ ಹೀಗಾಗಿ ಅವರಿಬ್ರು ಈಗ ವಿಚ್ಛೇದನಕ್ಕೆ ಮುಂದಾಗಿರುವಂತದ್ದು ಶಕುಂತಲಾ. ಧನ್ಯವಾದ ಮಂಗಳ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.